ಮುಂದಿನ ಸುದ್ದಿಗೆ ಹೋಗೋಣ. ಇದು DCM ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಬಂಧಿಸಿತ್ತು. ಅವರು ಉಪಮುಖ್ಯಮಂತ್ರಿಗಳು ಮತ್ತು ಏಕೈಕ ಉಪಮುಖ್ಯಮಂತ್ರಿಗಳು. ಇದಕ್ಕೆ ಕಾರಣ ಆಗಿದ್ದು ಸಿದ್ದರಾಮಯ್ಯನವರ ಹೌದು ಅಂತ ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿಸಿದ್ಯಾರು? ನಾನೇ. 4-5 ಜನ DCM ಮಾಡೋದಕ್ಕೆ ಹೊರಟಿದ್ರು, ಒಬ್ಬರನ್ನೇ ಮಾಡಿಸಿದ್ದು ನಾನೇ ಅಂತ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ವಿಚಾರ ಸಂಕಿರಣ ನಡೀತಾ ಇತ್ತು. ಅದರಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯನವರ ಭಾಷಣದ ಸಂದರ್ಭದಲ್ಲಿ ದಲಿತ ಸಿಎಂ ಬೇಕು, ದಲಿತ ಸಿಎಂ ಬೇಕು ಅಂತ ಘೋಷಣೆಗಳ ಮೊಳಗಿದೆ. ಅದಕ್ಕೆಲ್ಲ ನೀವು ಹೋರಾಟ ಮಾಡಿ ನಾನು DCM ಮಾಡಿಸಿದ್ದೀನಿ ಅಂದ್ರು ಸಿದ್ದರಾಮಯ್ಯನವರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ ಅಂದ್ರು DCM ಪರಮೇಶ್ವರ್. ರಾಜೀನಾಮೆ ಕೊಟ್ಟಾಗ ನನ್ನನ್ನು CM ಮಾಡಬೇಕು ಅಂತ ಹೇಳಿದ್ರಂತೆ. DCM ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಜನರ ಹೆಸರು ಕೇಳಿ ಬರ್ತಾ ಇದ್ವು. ಒಳಗಡೆ ಸಿದ್ದರಾಮಯ್ಯ ಅವರು ಒಂದೇ ಸ್ಥಾನ DCM ಇರಲಿ ಅಂದಿದ್ರಂತೆ. ನನ್ನ ಹತ್ರನೂ ಅವರು ಹೇಳಿದ್ದಾರೆ ಅಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. DCM ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹಿಂದೇನೂ ಒಂದೇ DCM, ಈಗಲೂ ಒಬ್ಬರೇ ಇದ್ದಾರೆ. ಸಿದ್ದರಾಮಯ್ಯ ಲೀಡರ್ಶಿಪ್ ತಪ್ಪಿಸಲು ಆಗಲಿಲ್ಲ. ಲೀಡರ್ ಆದಮೇಲೆ ಸ್ಥಾನ ತಪ್ಪಿಸಲು ಸಾಧ್ಯ ಇಲ್ಲ. ಕೇಳಿಸ್ಕೊಳ್ಳಿ. ಒಳಗಡೆ ಏನು ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತೇಳಿ ನಮಗೆಲ್ಲ ಹೇಳಿದರು. ಅದನ್ನು ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡ್ಬೋದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅಂದ್ಕೊಳ್ತೀನಿ. ಯಾರದ್ದು ದೊಡ್ಡವರು DCM ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗಲ್ಲ ಎಷ್ಟು DCM ಮತ್ತು ಕನ್ಫ್ಯೂಸ್ ಆಯ್ತು ಅಂತ ಒಂದೇ ಮಾಡಿದ್ರು ಮಾಡಿದ್ದಾರೆ ಅಷ್ಟೇ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ. ಅದು ಗೊತ್ತಿಲ್ಲ. ಇಂದು ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು. ಸಿದ್ದರಾಮಯ್ಯ ಇದ್ದಾಗ ಆಗಿಲ್ಲ. ಅವಾಗ ಒಬ್ಬರೇ ಇದ್ರೆ ಅವಾಗ ಒಂದೇ, ಈಗೂ ಒಂದೇ. ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಿರಲ್ಲ, ಮಂತ್ರಿ ಇದ್ರಲ್ಲ, ಮಂತ್ರಿಯಾಗಿ ಒಂದೇ DCM ಒಂದೇ. ಎಲ್ಲ ಏನು ಅದ್ರಾಗ ತಪ್ಪಿಸಿದಾರೆ. ಯಾವಾಗ ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಿರ ಅಂತ ಹೇಳ್ತೀವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಅವಾಗೂ ಚರ್ಚೆ ಇತ್ತು. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು. ಅವ್ರು ಲೀಡರ್ ಆಗಿ ಹೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯ್ತು. ಎಲ್ಲ ಲೀಡರ್ ಎಳಿಲಿಕ್ಕೆ ಪ್ರಯತ್ನ ಆಯ್ತು. ಆದರೆ ಅವ್ರ ಲೀಡರ್ ಶಕ್ತಿಯಿಂದ ನಮ್ಮ ಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಅವ್ರು ಲೀಡರ್ ಆಗಿ ಹೊರಹೊಮ್ಮಿದ್ರು. ದೇವೇಗೌಡರು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರು ಲೀಡರ್ ಆದ್ರೆ. ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡ್ರು, ಇವತ್ತಿಗೂ ಲೀಡರ್ ಆಗಿದ್ದಾರೆ. ಲೀಡರೇ.
ಇದೇ ಕಾರ್ಯಕ್ರಮದಲ್ಲಿ 2028ರ ಚುನಾವಣೆ ಬರಲಿ, ನಿಂತ್ಕೊಳ್ಳೋದ್ರ ಬಗ್ಗೆ ನೋಡೋಣ ಅಂದ್ರು ಸಿದ್ದರಾಮಯ್ಯನವರು. ಈಗಾಗಲೇ ಒಮ್ಮೆ ಬಹಿರಂಗ ಹೇಳಿಕೆ, ತುಂಬಾ ದೊಡ್ಡದಾದಂಥ ಟ್ವೀಟು, ಎಲ್ಲದರ ಮೂಲಕ ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಸಾಮಾಜಿಕ ನ್ಯಾಯದ ಬಗೆಗಿನ ವಿಚಾರ ಸಂಕಿರಣದಲ್ಲಿ ಮಾತಾಡ್ತಾ ಜನ ಕೂಗಿದ್ರು, ಮತ್ತೆ ಸಿಎಂ ಆಗಬೇಕು, ಮತ್ತೆ ಸಿಎಂ ಆಗಬೇಕು ನೀವು ಅಂತ. ಎಲೆಕ್ಷನ್ ಬರಲಿ ನೋಡೋಣ ಅಂದ್ರು ಸಿದ್ದರಾಮಯ್ಯ. ಯಾರು ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನಾನು 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗುತ್ತೆ ಸರ್ ತಾವು ಮುಖ್ಯಮಂತ್ರಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.